ಇತ್ತೀಚೆಗೆ ಚನ್ನಪಟ್ಟಣ ತಾಲೂಕಿನಲ್ಲಿ ನಡೆದಂತ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಚುನಾವಣೆ ಮುಂದಿನ 5 ವರ್ಷದ ಅವಧಿಗೆ ಆಡಳಿತ ಮಂಡಳಿಗೆ ನಡೆದಂತ ಚುನಾವಣೆ ಅತ್ಯಂತ ಮತ್ತು ಅಕ್ರಮವಾಗಿ ನಡೆದಿತ್ತು. ಆಡಳಿತ ಮಂಡಳಿಯವರು ಸದರಿ ಇಂದಿನ ಆಡಳಿತ ಮಂಡಳಿಯವರು ಚುನಾವಣಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿಟ್ಕೊಂಡು ತಮಗೆ ಬೇಕಾದವರನ್ನ ಚುನಾವಣಾಧಿಕಾರಿಗಳನ್ನಾಗಿ ಮಾಡಿಕೊಂಡು ಇಡೀ ಶಾಲಾ ಸಿಬ್ಬಂದಿಯನ್ನ ದುರುಪಯೋಗ ಮಾಡಿಸ್ಕೊಂಡು ಚುನಾವಣೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು. ಮತ್ತೆ ಅವರವರೇ ಯಾರ್ಯಾರು ದೂರು ಕೊಟ್ಟಿದ್ರು, ಯಾರ್ಯಾರು ಆರೋಪ ಮಾಡಿದ್ರು, ಯಾರ ಮೇಲೆ ದೂರು ಮಾಡಿದ್ರು, ಅವರವರೇ ಮತ್ತೆ ಒಂದು ತಂಡವನ್ನ ಮಾಡಿಕೊಂಡು ಚುನಾವಣೆ ಎದುರಿಸಿ ಮತದಾರರಿಗೆ ತಾಲೂಕಿನಾದ್ಯಂತ ಹಣದ ಆಮಿಷವನ್ನೊಡ್ಡಿ ಮತದಾರರಿಗೆ ಹಣವನ್ನು ಹಂಚಿ ಆಯ್ಕೆಯಾಗಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ವಿಷಯ. ಒಂದು ಶಾಲಾಭಿವೃದ್ಧಿ ಆಡಳಿತ ಮಂಡಳಿಗೆ ಹಣವನ್ನು ಹಂಚಿ ಮತವನ್ನ ಪಡೆಯತಕ್ಕಂಥದ್ದು ಅದು ಯಾತ್ರ ಮಟ್ಟಿಗೆ ಸರಿ? ಇವರು ಹಣ ಹಂಚಿದಂತವರು ಶಾಲೆಯಲ್ಲಿ ಹೋಗಿ ಮಾಡೋದಾದ್ರೂ ಏನು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಮತ್ತು ವೈಯಕ್ತಿಕವಾಗಿ ನನ್ನ ಪ್ರಶ್ನೆ. ಹಣ ಹಂಚಿ ಆಯ್ಕೆಯಾದವರು ಇನ್ಯಾವ ಅಭಿವೃದ್ಧಿ ಕಾರ್ಯವನ್ನ ಮಾಡೋಕ್ ಸಾಧ್ಯ? ಇನ್ಯಾವ ಶಾಲಾಭಿವೃದ್ಧಿಯನ್ನ ಕೆಲಸ ಮಾಡೋಕ್ ಸಾಧ್ಯ? ಇಲ್ಲಿ ಪ್ರತಿಷ್ಠೆ ಅನ್ನೋದು ಕೇವಲ ಒಂದು ಚುನಾವಣೆ ಆಗ್ಲೇಬೇಕು ಅನ್ನೋ ದೃಷ್ಟಿಗೋಸ್ಕರ ಹಣ ಹಂಚೋದಾದ್ರೆ ಈ ಚುನಾವಣೆಗೆ ಮೌಲ್ಯ ಎಲ್ಲಾದ್ರೂ ಬರುತ್ತೆ? ನಾವೇನು ಈ ತರ ತಪ್ಪು ಮಾಡ್ಲಿಲ್ಲ, ನಾವ್ಯಾರು ಹಣ ಹಂಚಿಲ್ಲ, ನಾವು ಯಾವುದೇ ದುರುಪಯೋಗ ಮಾಡ್ಕೊಳ್ಳಿಲ್ಲ ಅನ್ನೋದೇ ಆದ್ರೆ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊಸದಾಗಿ ಚುನಾವಣೆಯನ್ನ ಎದುರಿಸಲಿ, ಪ್ರಾಮಾಣಿಕವಾಗಿ ಆಯ್ಕೆ ಆಗ್ಲಿ ಅನ್ನೋದು ನನ್ನ ಈ ಪ್ರಶ್ನೆ. ಕೆಲವು ಅಭ್ಯರ್ಥಿಗಳು ಸಂಬಂಧಪಟ್ಟಂತ ಈ ಶಾಲೆಗೆ, ಆಡಳಿತ ಮಂಡಳಿಗೆ ಮತ್ತು ಡಿಆರ್ ಆಫೀಸ್ಗೂ ಕೂಡ ಮನವಿ ಮಾಡ್ಕೊಂಡಿದ್ದಾರೆ, ದಾಖಲಾತಿಯನ್ನ ಕೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚು ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕವಾಗಿ ಏನೇನು ಲೋಪದೋಷಗಳಾಗುವಂತ ತಿಳಿಸುವಂತ ಎಲ್ಲ ಬೆಳೆಗಳು ಆಗ್ತದೆ. ಬಂದಂಗೆ ಚುನಾವಣೆ 2 ದಿನ ಇರುವಾಗೆ ಎಲ್ಲ ಹಳೆ ಏನು ಒಂದು ತಂಡ ಮಾಡ್ಕೊಂಡಿದ್ರು ಅವರು ಯಾರು ಕೂಡ ಹಣ ಹಂಚಬಾರ್ದು ಅಂತ ಹೇಳಿದ್ರೆ, ಇಲ್ಲ ಕೆಲವರು ಆ ಸಭೆಯಲ್ಲಿ ಹೇಳಿದ್ದಾರೆ, ಇಲ್ಲ ನನಗೆ ಸ್ವಲ್ಪ ಭಯ ಇದೆ, ನಮ್ಗೆ ಸೋಲುವ ಇದಿದೆ, ನಾನು ಹಣ ಹಂಚೆ ಚುನಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ಸಭೆಯಲ್ಲಿ. ಅದ್ರ ಮಾಹಿತಿ ನಮ್ಗಿದೆ. ಪ್ರಸ್ತುತ ಆಡಳಿತ ಮಂಡಳಿ ಏನು ಈ ಗೆದ್ದಿದ್ದಾರೆ ಬೈಲ ಮುಂದಿಟ್ಕೊಂಡು 4A ಅನ್ನುವ ಒಂದು ಸೆಕ್ಷನ್ ತಿದ್ದುಪಡಿ ಮಾಡಿಕೊಂಡು ಈಗ ಗೆದ್ದಿದ್ದಾರೆ. ಜನರಿಗೆ ಇದು ಸೀಟ್ಗಳು ಸಿಗಬೇಕಾಗಿದೆ. ಪರಿಶಿಷ್ಟ ಜಾತಿ ಆಗಿರ್ಬೋದು, ಹಿಂದುಳಿದ ವರ್ಗದವರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, 3 ಇದಕ್ಕೂ ಕೂಡ ದೂರ ಇಟ್ಟಿರೋದು ಶೋಚನೀಯ ಸಂಗತಿ. ಹಾಗಾಗಿ ನಾವು ಮೇಲ್ಮಟ್ಟದಲ್ಲಿ ಚುನಾವಣೆಯನ್ನ ವಜಾಗೊಳಿಸಿ ಅಂತ ನ್ಯಾಯಾಲಯಕ್ಕೆ ಹೋಗುವಂತ ಪ್ರಕ್ರಿಯೆಗೆ ಸಿದ್ಧವಾಗ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೆಸ್ ಮೀಟ್ ಮಾಡಿಲ್ಲ, ಅಲ್ಲಲ್ಲೇ ಚರ್ಚೆ ಮಾಡಿದ್ವಿ, ತಿದ್ಕೊಳ್ತೀವಿ ಅಂತ 3 ಬಾರಿನೂ ಹೇಳ್ಕೊ ಬಂದಿದ್ದಾರೆ ಆಡಳಿತ ಮಂಡಳಿ. ಸಾರ್ವಜನಿಕ ವಲಯದಲ್ಲಿ ನಮ್ಮ ಸಮುದಾಯದವ್ರಿಗೆ ಅಷ್ಟೇ ಅಂತಲ್ಲ, ಸಾರ್ವಜನಿಕ ವಲಯದಲ್ಲಿ ಸುಮಾರು ವರ್ಷಗಳಿಂದ ಸೇರ್ಕೊಡ್ದೇನೆ ಅವರು ಒಳಿಂದೊಳಗೆ ಇದು ಮಾಡ್ಕೊತಾವ್ರೆ ಅನ್ನೋದಿದೆ ನನ್ಗೆ. ಅಂದ್ರೆ ಆಡಳಿತ ಮಂಡಳಿಯವ್ರು ಏನ್ ಮಾಡವ್ರೆ, ತಮಗೆ ಮತವನ್ನ ಭದ್ರ ಮಾಡ್ಕೊಳಕ್ಕಾಗಿ, ನಮ್ಗೆ ಆಯ್ಕೆ ಆಗೋಕೆ ಅನುಕೂಲಕರವಾಗುವಂಗೆ ಒಳೊಳಗೆ ತಮ್ಮ ಬೇಕಾದವ್ರಿಗೆ ಸೇರ್ ಮಾಡ್ಕೊಂಡಿದ್ದಾರೆ ಎನ್ನುವ ಒಂದು ಗುಮಾನಿ ಮಾತ್ರ ಈ ವ್ಯವಸ್ಥೆ ಕಾಡ್ತದೆ. ಮತ್ತು ಸಾರ್ವಜನಿಕವಾಗಿ ಸೇರ್ಕೊಳ್ಳಿಲ್ಲ ಅನ್ನೋ ಆರೋಪ ಮಾತ್ರ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಎಲ್ಲ ಸಮುದಾಯದವರು ಕೇಳ್ತಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.